दोस्तों, आप सबको मेरा नमस्कार। हिंदी पाठशाला में आप सबका स्वागत है। ರಾಮಕೃಷ್ಣ ಯೂಟ್ಯೂಬ್ ಚಾನಲ್ में आप सबका स्वागत करते हुए ಸ್ನೇಹಿತರೆ, ಇವತ್ತು ನಾನು ಭವಿಷ್ಯತ್ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ಮಾಡಬೇಕು ಅದನ್ನು ಹೇಳ್ತಾ ಇದ್ದೀನಿ. ಇದು ಪಾರ್ಟ್ 3. ಅಂದರೆ ಅರ್ಥ ಏನು, ಈಗಾಗಲೇ 2 ಪಾರ್ಟ್ ಮುಗಿದಿದೆ ಅಂತ ಹೇಳಿ. ಅದರಲ್ಲಿ ಏನು ಹೇಳಿದ್ದೀನಿ ಅಂದರೆ, ವರ್ತಮಾನ ಕಾಲದಲ್ಲಿ ಯಾವ ಥರ ನಾವು ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು, ಹೇಗೆ ನಾವು ಸೆಂಟೆನ್ಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ತಿದ್ದೀನಿ. ಸೊ ಇಲ್ಲಿ ಒಂದೇ ಒಂದು ವರ್ಬನ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಪ್ರತಿಯೊಂದು ಎಲ್ಲ ಟೆನ್ಸ್ಗಳಲ್ಲೂ ನೀವು ಸೆಂಟೆನ್ಸ್ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ಇವತ್ತು ನಾವು ನೋಡ್ತಾ इधीवी आज हम सीखने जा रहे हैं भविष्यत काल के वाक्य। भविष्यत काल में वाक्य निर्माण कैसे करते हैं, आइए अब हम सीखेंगे। ಫಸ್ಟಿಗೆ ಒಂದು ಕ್ರಿಯಾಪದ ನಾನು ಹೇಳಿದ್ದೀನಿ. ಈಗಾಗಲೇ ಎಲ್ಲ ಕಾಲದಲ್ಲೂ ಒಂದೇ ಕ್ರಿಯಾಪದನ ಯೂಸ್ ಮಾಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಆನ. ಅದರಲ್ಲಿ ನಾವು ರೂಟ್ ವರ್ಬ್ ಏನಂತೀವಿ, ಆ ಅನ್ನೋದು ಕ್ರಿಯೆ, ಆನ ಅನ್ನೋದು ಕ್ರಿಯಾಕ ಸಾಮಾನ್ಯ ರೂಪ. ಆ ಅನ್ನೋ ಒಂದು ಕ್ರಿಯೆ ತಗೊಳ್ದೆ. ಆ, ಜಾ, ಪಡ್, ಲಿಕ್, ಖಾ, ಪಿ, ಸೋ ಅದೆಲ್ಲ ಕ್ರಿಯೆಗಳು. ಇಲ್ಲಿ ಆ ಅನ್ನೋದನ್ನ ತಗೊಂಡಿದ್ದೀನಿ. ಇಸೆ ಹಮ್ ಭವಿಷ್ಯತ್ ಕಾಲ ಮೇ ಬದಲೇಂಗೆ. ಯಾವ ಥರ ಚೇಂಜ್ ಮಾಡ್ಬೋದು, ಹೇಗೆ ಭವಿಷ್ಯತ್ ಕಾಲದಲ್ಲಿ ಹೇಳ್ಬೋದು. ನಾನು ಬರುವೆನು ಅಂತ ಕನ್ನಡದಲ್ಲಿ ಹೇಳಿದ್ರೆ, ನಾನು ಬರುವೆನು ಅಂದ್ರೆ ನಾಳೆ ನಾನು ಬರುವೆನು ಅಂತ ಹೇಳಿದ್ರೆ. ಮೈ ಆವೂಂಗಾ, ಮೈ ಆವೂಂಗಾ, ಊಂಗಾ, ಊಂಗಿ, ಏಗ, ಏಗಿ, ಏಂಗೆ ಆ ಥರ ಸೆಂಟೆನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಗಾ, ಗೆ, ಗಿಯಿಂದ ಎಂಡ್ ಆಗಿರೋ ಸೆಂಟೆನ್ಸ್ಗಳೆಲ್ಲ ಯಾವುದು ಫ್ಯೂಚರ್ ಟೆನ್ಸಲ್ಲಿ ಇರುತ್ತೆ. तो आप आसानी से पता लगा सकते हैं. ಸೊ ಮೈ ಆವೂಂಗಾ ಅಂದ್ರೆ ನಾನು ಬರುವೆನು ಅಂತ ಅದರ ಅರ್ಥ. ನಾನು ಬರುವೆನು, ಮೈ ಆವೂಂಗಾ. अगर लड़की बोलना चाहती है तो ನಾನು ಬರುವೆನು, तो उसका हिंदी रूप होगा मैं ಆವೂಂಗಿ. ಗಾ ಇದ್ರೆ ಪುಲ್ಲಿಂಗ್, ಗಿ ಇದ್ರೆ ಸ್ತ್ರೀಲಿಂಗ್, ಸಿಂಪಲ್. ಗೆ ಇದ್ರೆ ಬಹುವಚನ ಅಂತ ತಿಳ್ಕೊಳ್ಳಿ. ಮೈ ಆವೂಂಗಿ, ಈ ಕಾರ ಅಂತ ಬಂದ ಕೂಡಲೇ ಅದು ಸ್ತ್ರೀಲಿಂಗ್. ಮೈ ಆವೂಂಗಿ, ಲಡ್ಕಿ ಬೋಲ್ತಿ ಹೈ ಮೈ ಆವೂಂಗಿ. ಹಾಗಾದ್ರೆ ನಾವು ಬರುವೆವು, ನಾವು ಪ್ಲೂರಲ್ ಫಾರ್ಮ್ ಇದ್ದಾಗ ಹಮ್, ಹಮ್ ಆಯೇಂಗೆ, ಹಮ್ ಆಯೇಂಗೆ. ಸ್ತ್ರೀಲಿಂಗ್ ಹೇಳ್ಬೇಕು ಅಂದ್ರೆ ಹಮ್ ಆಯೇಂಗಿ ಮಾಡಿದ್ರೆ ಆಯ್ತು. ನೀನು ಬರುವೆ ಅಂತ ಹೇಳೋದಾದ್ರೆ ಇಲ್ಲಿ 2 ಫಾರ್ಮ್ ಇದೆ. ನೀನು ಬರುವೆ, ತೂ ಆಯೇಗಾ, ತೂ ಆಯೇಗಾ. ಇಲ್ಲಿ ಅಷ್ಟು ರೆಸ್ಪೆಕ್ಟ್ ಇರೋದಿಲ್ಲ, ಆದರೆ ಪ್ರೀತಿಯಿಂದ ಹೇಳಬೇಕಾದ್ರೆ ಹಮ್ ಇಸ್ಕಾ ಇಸ್ತೆಮಾಲ್ ಕರ್ ಸಕ್ತೆ ಹೈ. ತೂ ಆಯೇಗಾ. ಲಡ್ಕಿ ಕೆ ಲಿಯೆ ನೀನು ಬರುವೆ, तू आएगी, तू आएगी. लड़की के लिए बोलते समय आपको आएगी का प्रयोग करना है. तू आएगी. ಇನ್ನೊಂದು ಫಾರ್ಮ್ ಯಾವ್ದಾದ್ರು ಹಾಗಾದ್ರೆ, ನೀನು ಬರುವೆಗೆ ತುಮ್, ತುಮ್ ಆವೋಗೆ. ಇಲ್ಲಿ ಓಗೆ ಬರಬೇಕಾಗುತ್ತೆ. ತುಮ್ ಆವೋಗೆ, ಯು ವಿಲ್ ಕಮ್ ಅನ್ನೋದನ್ನ ತುಮ್ ಆವೋಗೆ ಅಂತ ನಾವು ಹಿಂದಿನಲ್ಲಿ ಹೇಳ್ತೀವಿ. ಹಾಗೆ ಲಡ್ಕಿ ಕೆ ಲಿಯೆ ಕೈಸೆ ಬೋಲ್ತೆ ಹೈ, ತುಮ್ ಆವೋಗಿ, ತುಮ್ ಆವೋಗಿ ಸ್ತ್ರೀಲಿಂಗ್. ನೀವು ಬರುವಿರಿ, ನೀವು ಬರುವಿರಿ, ಯು ವಿಲ್ ಕಮ್. ಇಂಗ್ಲಿಷಲ್ಲಿ ಸೇಮ್ ಬರುತ್ತೆ ನೋಡಿ, ಯು ವಿಲ್ ಕಮ್. ಅದಕ್ಕೆ ಹೇಗೆ ಹೇಳಬೇಕು, ಆಪ್, ನೀವು आप आएंगे. ಗೆ ನೋಡಿ, ಆಯೇಂಗೆ ಬಹುವಚನ ಸೂಚಿತ ಕರ್ತಾ ಹೈ, ಆಪ್ ಆಯೇಂಗೆ. ಹಾಗಾದ್ರೆ ಇವನು ಬರುವನು, ಇವನು ಬರುವನು, ಹಿ ವಿಲ್ ಕಮ್ ಹೇಳ್ಬೇಕಾ. ಯಹ ಆಯೇಗಾ, ಯಹ ಆಯೇಗಾ ಹೇಳಿದ್ರೆ ಪುಲ್ಲಿಂಗ ಆಗುತ್ತೆ. ಇವಳು ಬರುವಳು, स्त्रीलिंग में कैसे बोलते हैं, यह आएगी, यह आएगी. she will come, ಅಲ್ಲಿ he will come, ಇಲ್ಲಿ she will come ಆಗುತ್ತೆ. यह आएगी. ಹಾಗಾದ್ರೆ ಇವರು ಬರುವರು, ಇವರು ಬರುವರು, ये आएंगे, ये आएंगे. ಸ್ತ್ರೀಲಿಂಗ ಆದ್ರೆ ये आएंगे ಅಂತ ಬರುತ್ತೆ. ನೆಕ್ಸ್ಟ್, ಅವನು ಬರುವನು, वह आएगा, वह आएगा ಪುಲ್ಲಿಂಗ್. ಅದೇ ಸ್ತ್ರೀಲಿಂಗ ಆಗ್ಬೇಕಾದ್ರೆ ಅವಳು ಬರುವಳು, ವಹ ಆಯೇಗಿ, ವಹ ಆಯೇಗಿ. ನೋಡಿ, ಆತಿ ಹೇ, ಆ ರಹಿ ಹೇ, ಆಯೇಗಿ. ಆತಿ ಹೇ, ಆ ರಹಿ ಹೇ ವರ್ತಮಾನ ಕಾಲದಲ್ಲಿ. ಭವಿಷ್ಯತ್ ಕಾಲದಲ್ಲಿ ವಹ ಆಯೇಗಿ. ನೋಡಿ, ಆ 3 ವಿಡಿಯೋಗಳು ಎಲ್ಲ ಒಂದೊಂದಾಗಿ ಲಿಂಕ್ ಬರ್ತಿದೆ. ಈ ಎಲ್ಲಾ ವಿಡಿಯೋಗಳು ಆದ್ಮೇಲೆ ಒಂದನ್ನು ಅಷ್ಟೂ ಕಾಲವನ್ನು ಸೇರಿಸಿ ಒಂದು ವಿಡಿಯೋ ಮಾಡ್ತೀನಿ. ಆಗ ಎಲ್ಲರದ ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. ವಹ ಆಯೇಗಿ. ನೆಕ್ಸ್ಟ್,
ಅವರು ಬರುವರು ಪ್ಲೂರಲ್ ಫಾರ್ಮ್, ಅವರು ಅಥವಾ ರೆಸ್ಪೆಕ್ಟಿಗಾಗಿ ವೇ ಆಯೆಂಗೆ. ಇಲ್ಲಿ ಸಿಂಗಲ್ ಇದ್ರೂ ರೆಸ್ಪೆಕ್ಟ್ ಕೊಡಬೇಕಾದ್ರೆ ವೇ ಆಯೆಂಗೆ ಅಂತಾನೆ ಹೇಳಬೇಕು. ವಹ ಆಯೇಗಾ ಅಂತ ಹೇಳೋದು ರಾಂಗ್ ಆಗುತ್ತೆ. आप वह का इस्तेमाल बड़ों के लिए मत कीजिए, वे का इस्तेमाल कीजिए. वे आएंगे ಸ್ತ್ರೀಲಿಂಗ ಮೇ ವೇ ಆಯೆಂಗಿ. ಸೊ ಆಸ್ ಯೂಶುವಲ್ ಕೆಲವು ಕ್ವೆಶನ್ಸ್ ಅನ್ನ ಕಲ್ತ್ಕೊಳ್ಳೋಣ ಅಲ್ವಾ? ಹೇಗಿರುತ್ತೆ? ಯಾರು ಬರುವರು? ಹೂ ವಿಲ್ ಕಮ್? ಹೂ ವಿಲ್ ಕಮ್? ಕೌನ್ ಆಯೆಂಗೆ? ಕೌನ್ ಆಯೆಂಗೆ? ಕೌನ್ ಯಾರು, ಬರುವರು ಆಯೆಂಗೆ, ಕೌನ್ ಆಯೆಂಗೆ. ಯಾವಾಗ ಬರುವರು? ಯಾವಾಗ, ಯಾವಾಗ ಅನ್ನೋದಕ್ಕೆ ಹಿಂದಿನಲ್ಲೇನು? ಕಬ್. ಕಬ್ ಆಯೆಂಗೆ, ಕಬ್ ಆಯೆಂಗೆ. ಎಲ್ಲಿಗೆ ಬರುವರು? ಎಲ್ಲಿಗೆ? ಪ್ಲೇಸ್. ಕಹಾ ಆಯೆಂಗೆ, ಕಹಾ ಆಯೆಂಗೆ. ಇದನ್ನ ನೀವು ಪುಲ್ಲಿಂಗ್ ಸ್ತ್ರೀಲಿಂಗ್ ಎಲ್ಲದರಲ್ಲೂ ಚೇಂಜ್ ಮಾಡ್ಬೋದು. ಕಹಾ ಆಯೇಗಾ, ಲಡ್ಕಿ ಕಹಾ ಆಯೇಗಿ, ಹಾಗೆ ಲಡ್ಕೆ ಕಹಾ ಆಯೆಂಗೆ. ಆ ಥರ ನೀವು ಚೇಂಜ್ ತುಮ್ ಕಹಾ ಆವೋಗೆ ಎಲ್ಲದಕ್ಕೂ ಚೇಂಜ್ ಮಾಡ್ಬೋದು. ಈಗೇನೆಲ್ಲ ಹೇಳಿದ್ದೀನಲ್ಲ ಅದಕ್ಕೆಲ್ಲದಕ್ಕೂ ಚೇಂಜ್ ಮಾಡ್ತೀರಾ, ಈಸಿ ಆಗುತ್ತೆ, ಮಾಡ್ಬೋದು. ಕೋಶಿಶ್ ಕೀಜಿಯೆ. ಯಾಕೆ ಬರುವರು? ಯಾಕೆ? ವೈ, ಕ್ಯೂ, ಕ್ಯೂ ಆಯೆಂಗೆ, ಕ್ಯೂ ಆಯೆಂಗೆ. ಹೇಗೆ ಬರುವರು? ಹೇಗೆ? ಕೈಸೆ ಆಯೆಂಗೆ, ಕೈಸೆ ಆಯೆಂಗೆ. ಹೇಗೆ ಬರುವರು? ಯಾರ ಜೊತೆ ಬರುವರು ಅಂತ ಕೇಳಿದ್ರೆ ಕೌನ್ ಪ್ಲಸ್ ಕೆ, ಕಿಸ್ಕೆ ಸಾತ್ ಆಯೆಂಗೆ. ಕೌನ್ ಸಾತ್ ಆಯೆಂಗೆ ಅಂತ ಕೇಳಬಾರ್ದು, ಕಿಸ್ಕೆ ಸಾತ್ ಆಯೆಂಗೆ ಅಂತ ಕೇಳಬೇಕು. ಸೊ ಈ ಥರ ನೀವೇನು ಮಾಡಿ, ಈ ವಿಡಿಯೋನ ನೋಡಿ, ಮತ್ತು ಈ ಪ್ರೀವಿಯಸ್ 2 ವಿಡಿಯೋಗಳೇನಿದೆಯಲ್ಲ ಪ್ರೆಸೆಂಟ್ ಟೆನ್ಸ್ದು, ಅದನ್ನು ನೋಡಿ. ಆವಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಬೇರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು.